ಹಲೋ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ಬೇಸಿಕ್ಸ್ ಆಫ್ ಸ್ಟಾಕ್ ಮಾರ್ಕೆಟ್ ಕೋರ್ಸ್ನ ಈ ವಿಡಿಯೋದಲ್ಲಿ ಸ್ಟಾಕ್ ಯಾವ ರೀತಿ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಲಿಸ್ಟ್ ಆಗುತ್ತೆ, ಅದೇ ರೀತಿ ಪ್ರೀ ಮಾರ್ಕೆಟ್ ಓಪನ್ ಅಂದರೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ನಮ್ಮನ್ನು ಇನ್ಸ್ಟಾಗ್ರಾಮ್ ಹಾಗೆ ಟೆಲಿಗ್ರಾಮಲ್ಲಿ ಫಾಲೋ ಮಾಡ್ಬೋದು. ಈ ಎಲ್ಲ ಮಾಹಿತಿ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಈ ಬೇಸಿಕ್ಸ್ ಆಫ್ ಸ್ಟಾಕ್ ಮಾರ್ಕೆಟ್ ಕೋರ್ಸ್ನ ಎಲ್ಲ ವೀಡಿಯೋನ ನೀವು ನಮ್ಮ ಚಾನಲ್ನ ಬೇಸಿಕ್ಸ್ ಆಫ್ ಸ್ಟಾಕ್ ಮಾರ್ಕೆಟ್ ಕೋರ್ಸ್ ಎನ್ನುವಂಥ ಪ್ಲೇಲಿಸ್ಟನ್ನು ಚೆಕ್ ಮಾಡಿಕೊಂಡು ನೋಡ್ಬೋದು. ನಾನು ಈ ಸೀರೀಸಲ್ಲಿ ಅಪ್ಲೋಡ್ ಮಾಡಿದಂಥ ವೀಡಿಯೋನೆಲ್ಲ ಅಲ್ಲಿ ಹಾಕಿರ್ತೀನಿ. ಸೊ ಅದನ್ನು ಚೆಕ್ ಮಾಡೋದ್ರ ಮೂಲಕ ಈ ಸೀರೀಸ್ನ ವೀಡಿಯೋಗಳನ್ನು ನೀವು ಇಲ್ಲಿ ನೋಡ್ಬೋದು. ಈ ಹಿಂದಿನ ವೀಡಿಯೋದಲ್ಲಿ ನಾವು IPO ಬಗ್ಗೆ ಡಿಸ್ಕಸನ್ನು ಮಾಡಿದ್ವಿ, ಯಾವ ರೀತಿ ಪ್ರೋಸೆಸ್ IPOಲಿ ಆಗುತ್ತೆ ಅಂತ. ಸೊ IPO ಪ್ರೋಸೆಸ್ ಆದ ನಂತರ ನಿಮಗೆ ಸ್ಟಾಕ್ ಅಲಾಟ್ ಆಗುತ್ತೆ. ನಿಮಗೆ ಅಲಾಟ್ಮೆಂಟ್ ಪ್ರೋಸೆಸ್ ಮುಖಾಂತರ ಅಲಾಟ್ ಆಯಿತು ಅಂತ ಹೇಳಿದರೆ ನಿಮ್ಮ ಡಿಮ್ಯಾಟ್ ಅಕೌಂಟ್ಗೆ ಸ್ಟಾಕ್ ಬರುತ್ತೆ. ಸೊ ಡಿಮ್ಯಾಟ್ ಅಕೌಂಟ್ಗೆ ಸ್ಟಾಕ್ ಬಂದ ನಂತರ IPO ಪ್ರೋಸೆಸ್ ಆದ ನಂತರ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಲಿಸ್ಟ್ ಆಗುತ್ತೆ. ಅದು ಡೇ ಟು ಡೇ ಟ್ರೇಡಿಂಗ್ ಆಕ್ಟಿವಿಟಿಗೆ ಎಕ್ಸ್ಚೇಂಜಲ್ಲಿ ಲಿಸ್ಟ್ ಆಗುತ್ತೆ. ಎಕ್ಸ್ಚೇಂಜ್ಗೆ ಯಾವ ದಿನ ಲಿಸ್ಟ್ ಆಗುತ್ತೆ ಅಂತ ಕಂಪ್ನಿ ಮೆನ್ಷನ್ ಮಾಡಿರುತ್ತೆ ಆಲ್ರೆಡಿ IPO ಟೈಮಲ್ಲಿ. ಸೊ ಆ ದಿನ ಅದು ಲಿಸ್ಟ್ ಆಗುತ್ತೆ. ಸೊ ಆ ಲಿಸ್ಟಿಂಗ್ ಡೇ ದಿನ ಏನಾಗುತ್ತೆ ಅನ್ನೋದನ್ನು ನಾವು ನೋಡೋದಾದರೆ, ಸೊ ಲಿಸ್ಟಿಂಗ್ ಡೇ ದಿನ 9 AM to 9:45 AM ಏನಿದೆ, ಇದನ್ನು ನಾವು ಪ್ರೀ ಮಾರ್ಕೆಟ್ ಓಪನ್ ಅಂತ ಕರಿತೀವಿ. ಸೊ ಇದು ಸ್ಪೆಷಲಿ IPO ಲಿಸ್ಟ್ ಆಗುವಂಥ ಡೇ ಇರುವಂಥದ್ದು. ಸೊ ಯಾವ ದಿನ ಫಸ್ಟ್ ಟೈಮ್ ಆ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಲಿಸ್ಟ್ ಆಗುತ್ತೆ ಆ ದಿನ ಮಾತ್ರ ಈ 45 ಮಿನಿಟ್ ಪ್ರೀ ಮಾರ್ಕೆಟ್ ಅಂತ ಇರುತ್ತೆ ಆ ಸ್ಟಾಕ್ಗೆ. ಬೇರೆ ಸ್ಟಾಕ್ಗಳಿಗೆ ಯಾವುದು ಪ್ರೀ ಮಾರ್ಕೆಟ್ ಅಂತ ನೆಕ್ಸ್ಟ್ ತಿಳ್ಕೊಳ್ಳೋಣ. ಸೊ ಯಾವ ದಿನ ಲಿಸ್ಟ್ ಆಗುತ್ತೆ ಆ ದಿನ 9 AM to 9:45 AM ಏನಿದೆ, ಇದು ಪ್ರೀ ಮಾರ್ಕೆಟ್ ಓಪನ್ ಅಂತ ಆ ಸ್ಟಾಕ್ಗೆ ಇರುತ್ತೆ. ಸೊ ಆ ಟೈಮಲ್ಲಿ ನೀವು ಅಲ್ಲಿ ಆರ್ಡ್ರನ್ನು ಪ್ಲೇಸ್ ಮಾಡ್ಬೋದು. ಆ ಸ್ಟಾಕನ್ನು ಬೈ ಅಥವಾ ಸೆಲ್ ಮಾಡಲಿಕ್ಕೆ ಆರ್ಡ್ರನ್ನು ಪ್ಲೇಸ್ ಮಾಡ್ಬೋದು. ಸೊ ಈ ಟೈಮಲ್ಲಿ ಆರ್ಡರ್ ಮ್ಯಾಚ್ ಆಗುತ್ತೆ, ಆರ್ಡರ್ ರಿಸೀವ್ ಆಗುತ್ತೆ. ಅದೇ ರೀತಿ ಯಾವ ಪ್ರೈಸ್ ಓಪನಿಂಗ್ ಪ್ರೈಸ್ ಆಗುತ್ತೆ ಅನ್ನೋದು ಈ ಪ್ರೀ ಓಪನಿಂಗ್ ಟೈಮ್ ಏನಿದೆ ಇಲ್ಲಿ ಡಿಸೈಡ್ ಆಗುತ್ತೆ. ಸೊ ಅದರ ಪ್ರಕಾರ ಓಪನಿಂಗ್ ಪ್ರೈಸಲ್ಲಿ ಡಿಸೈಡ್ ಆಗಿ ಓಪನಿಂಗ್ ಪ್ರೈಸಲ್ಲಿ ಲಿಸ್ಟ್ ಆಗುತ್ತೆ. ನೆಕ್ಸ್ಟ್ 10 AM ಈ ಸ್ಟಾಕ್ಗೆ ನಾರ್ಮಲ್ ಮಾರ್ಕೆಟ್ ಹವರ್ ಸ್ಟಾರ್ಟ್ ಆಗುತ್ತೆ. ಸೊ ಈ 10 AM ಇಂದ ನೀವು ನಾರ್ಮಲಿ ಬೇರೆ ಸ್ಟಾಕ್ಗಳಲ್ಲಿ ಬೈ ಸೆಲ್ ಮಾಡಿದಾಗ ಈ ಸ್ಟಾಕನ್ನು ಕೂಡ ಬೈ ಸೆಲ್ ಮಾಡ್ಬೋದು. ಅಫಿಷಿಯಲಿ 10 AM ಇಂದ ಈ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಟ್ರೇಡ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಾರ್ಮಲ್ ಮಾರ್ಕೆಟ್ ಇರುವಂಥದ್ದು 3:30ವರೆಗೆ ಇರುತ್ತೆ. ಸೊ 3:30ವರೆಗೂ ನಾರ್ಮಲ್ ಮಾರ್ಕೆಟ್ ರೀತಿಯಲ್ಲಿ ಇದು ಟ್ರೇಡ್ ಆಗುತ್ತೆ. ಸೊ ನೆಕ್ಸ್ಟ್ ಡೇ ಇಂದ 9:15 3:30ವರೆಗೂ ನಾರ್ಮಲ್ ಮಾರ್ಕೆಟ್ ಏನಿದೆ ಅಲ್ಲಿಂದ ಇದು ನಾರ್ಮಲ್ ಟ್ರೇಡಿಂಗ್ಗೆ ಸಿಗುತ್ತೆ. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದಾಗೆ NSE ಮತ್ತು BSE ಅಂತ ಎರಡು ಮೇನ್ ಎಕ್ಸ್ಚೇಂಜ್ ಇದೆ. ಸೊ ಇದು ಎರಡು ಎಕ್ಸ್ಚೇಂಜಲ್ಲಿ ಕೂಡ ಲಿಸ್ಟ್ ಆಗ್ಬೋದು ಅಥವಾ ಕೇವಲ ಒಂದೇ ಎಕ್ಸ್ಚೇಂಜಲ್ಲಿ ಕೂಡ ಲಿಸ್ಟ್ ಆಗ್ಬೋದು. ಸೊ ಇದನ್ನು ಮೊದಲೇ ತಿಳಿಸಿರ್ತಾರೆ ಯಾವ ಎಕ್ಸ್ಚೇಂಜಲ್ಲಿ ಲಿಸ್ಟ್ ಆಗುತ್ತೆ ಅಂತ. ಸೊ ಇದರಲ್ಲಿ ಏನು ಡಿಫ್ರೆನ್ಸ್ ಇರಲ್ಲ, ನೀವು ಯಾವ ಎಕ್ಸ್ಚೇಂಜಲ್ಲೂ ಕೂಡ ಬೈ ಸೆಲ್ ಮಾಡ್ಬೋದು. ಅದೇ ರೀತಿ 10 AM ಏನು ಸ್ಟಾಕ್ ಓಪನ್ ಆಗುತ್ತೆ, ಟ್ರೇಡಿಂಗಿಗೆ ಓಪನ್ ಆಗುತ್ತೆ, ಆಗ ಓಪನ್ ಆಗುವಂಥ ಪ್ರೈಸ್ ಏನಿದೆ, ಸೊ ನಿಮಗೆ ಅಲಾಟ್ ಮಾಡಿದಂಥ ಪ್ರೈಸ್ಗಿಂತ ಜಾಸ್ತಿನೂ ಇರ್ಬೋದು, ಕಡಿಮೆನೂ ಇರ್ಬೋದು. ಸೊ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದೆ IPO ವಿಡಿಯೋದಲ್ಲಿ IPO ಓವರ್ ಸಬ್ಸ್ಕ್ರಿಪ್ಷನ್ ಅಥವಾ ಅಂಡರ್ ಸಬ್ಸ್ಕ್ರಿಪ್ಷನ್ ಅಂತ. ಸೊ ಈ ರೀತಿ ಓವರ್ ಸಬ್ಸ್ಕ್ರಿಪ್ಷನ್ ಆದಾಗ ತುಂಬ ಡಿಮಾಂಡ್ ಇದೆ, ತುಂಬ ಓವರ್ ಸಬ್ಸ್ಕ್ರಿಪ್ಷನ್ ಆದಾಗ ಅದಕ್ಕೆ ತುಂಬ ಡಿಮಾಂಡ್ ಇದೆ ಅಂತ ನಾವು ಹೇಳ್ಬೋದು. ಅದೇ ರೀತಿ ಪ್ರೀ ಮಾರ್ಕೆಟ್ ಓಪನಲ್ಲಿ ಕೂಡ ತುಂಬ ಡಿಮಾಂಡ್ ಬಂತು ಅಂತ ಹೇಳಿದರೆ, ಸೊ ಆಗ ನಾರ್ಮಲಿ ಓವರ್ ಸಬ್ಸ್ಕ್ರಿಪ್ಷನ್ ಆದ IPOಗಳು ಹೈಯರ್ ಪ್ರೈಸಲ್ಲಿ ಲಿಸ್ಟ್ ಆಗಲಿಕ್ಕೆ ಚಾನ್ಸಸ್ ಇರುತ್ತೆ ಅಥವಾ ಪ್ರೀಮಿಯಂ ಪ್ರೈಸಲ್ಲಿ ಲಿಸ್ಟ್ ಆಗಲಿಕ್ಕೆ ಚಾನ್ಸಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ₹100ಗೆ ಅದರ ಅಲಾಟ್ಮೆಂಟ್ ಆಗಿತ್ತು ಅಂತ ಹೇಳಿದ್ರೆ ಮೇ ಬಿ 150ಗೆ ಆಗ್ಬೋದು, 130ಗೆ ಆಗ್ಬೋದು. ಈ ರೀತಿ ಹೈಯರ್ ಪ್ರೈಸ್ಗೆ ಅಲಾಟ್ಮೆಂಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಈ ಓಪನಿಂಗ್ ಪ್ರೈಸ್ ಡಿಸೈಡ್ ಆಗುವಂಥದ್ದು ಈ ಪ್ರೀ ಮಾರ್ಕೆಟ್ ಓಪನಲ್ಲಿ ಏನು ಆರ್ಡರ್ ಬರುತ್ತೆ ಅದಕ್ಕೆ ಅನುಗುಣವಾಗಿ ಡಿಸೈಡ್ ಆಗುತ್ತೆ. ತುಂಬ ಏನು ಓವರ್ ಸಬ್ಸ್ಕ್ರೈಬ್ ಆದ IPOಗಳಲ್ಲಿ ಅದು ಹೈಯರ್ ಪ್ರೈಸಲ್ಲಿ ಲಿಸ್ಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನೆಕ್ಸ್ಟ್ ಪ್ರೀ ಮಾರ್ಕೆಟ್ ಓಪನ್ ಅಂದರೆ ಏನು ಅನ್ನೋದನ್ನು ನಾವು ನೋಡೋದಾದರೆ, ಸೊ 9 AM ಇಂದ 9:15ವರೆಗೆ ಏನು ಟೈಮ್ ಇದೆ ಇದನ್ನು ನಾವು ಪ್ರೀ ಮಾರ್ಕೆಟ್ ಟೈಮ್ ಅಂತ ಕರಿಬೋದು. ಸೊ ನಾರ್ಮಲ್ ಮಾರ್ಕೆಟ್ ಇರುವಂಥದ್ದು 9:15 to 3:30ವರೆಗೂ. ಸೊ ಈ 15 ಮಿನಿಟ್ ಟೈಮನ್ನು 9 AM to 9:15 AM ನಾವು ಪ್ರೀ ಮಾರ್ಕೆಟ್ ಓಪನ್ ಸೆಷನ್ ಅಂತ ಕರಿಬೋದು. ಸೊ ಮಾರ್ಕೆಟಲ್ಲಿ ಓಪನ್ ಆಗುವಾಗ ಏನು ವಾಲಟಿಲಿಟಿ ಇರುತ್ತೆ ಇದನ್ನು ಕಡಿಮೆ ಮಾಡಲಿಕ್ಕೋಸ್ಕರ 2010ನಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡಲಾಗುತ್ತೆ. ಈ ಪ್ರೀ ಮಾರ್ಕೆಟ್ ಸೆಷನ್ ಅಂತ ಈಕ್ವಿಟಿ ಸ್ಟಾಕಲ್ಲಿ ಪ್ರೀ ಮಾರ್ಕೆಟ್ ಸೆಷನ್ ಅಂತ ಇರುತ್ತೆ. ಸೊ ಇಲ್ಲಿ 9 AM to 9:08 AM, ಸೊ ಈ 7ರಿಂದ 8 ನಿಮಿಷ 7 to 9 AM ಮಧ್ಯೆ ಯಾವ ಟೈಮಲ್ಲಿ ಬೇಕಾದ್ರೂ ಇದು ಸ್ಟಾಪ್ ಆಗ್ಬೋದು. 9 ಗಂಟೆ 8 ನಿಮಿಷದವರೆಗೆ ಏನು ಟೈಮ್ ಇದೆ, 9ರಿಂದ 9 ಗಂಟೆ 8 ನಿಮಿಷದವರೆಗೆ ಏನು ಟೈಮ್ ಇದೆ ಇದನ್ನು ಆರ್ಡರ್ ಪ್ಲೇಸಿಂಗ್ ಟೈಮ್ ಅಂತ ನಾವು ಕರಿಬೋದು. ಸೊ ಇಲ್ಲಿ ನೀವು ಆರ್ಡ್ರನ್ನು ಪ್ಲೇಸ್ ಮಾಡ್ಬೋದು. ಸೊ ಕೇವಲ ಆರ್ಡರ್ನ ಪ್ಲೇಸ್ ಮಾಡ್ಬೋದು. ಆರ್ಡರ್ ಎಕ್ಸಿಕ್ಯೂಟ್ ಆಗುವಂಥದ್ದು ಮಾರ್ಕೆಟ್ ಓಪನ್ ಆದ ನಂತರವೇ ಆಯಿತು. ಸೊ ನಿಮಗೆ ಬೈ ಮಾಡಬೇಕು ಅಂತಂದರೆ ಯಾವುದೊಂದು ಸ್ಟಾಕನ್ನು ಬೈ ಮಾಡಬೇಕು ಅಥವಾ ಸೆಲ್ ಮಾಡಬೇಕು ಅಂತ ಹೇಳಿದರೆ, ಸೊ ಈ ಟೈಮಲ್ಲಿ ನೀವು ಆರ್ಡ್ರನ್ನು ಪ್ಲೇಸ್ ಮಾಡ್ಬೋದು. ಸೊ 9ರಿಂದ 9, 7 ಅಥವಾ 8ರ ಮಧ್ಯೆ ಈ ಟೈಮ್ನ ಮಧ್ಯೆ ನೀವು ಆರ್ಡ್ರನ್ನು ಪ್ಲೇಸ್ ಮಾಡ್ಬೋದು. 9 ಗಂಟೆ 8 ನಿಮಿಷ ಮತ್ತು 9 ಗಂಟೆ 12 ನಿಮಿಷದ ನಡುವೆ ಆರ್ಡರ್ ಮ್ಯಾಚಿಂಗ್ ಮತ್ತು ಓಪನಿಂಗ್ ಪ್ರೈಸ್ ಡಿಸ್ಕವರಿ ಆಗುತ್ತೆ. ಸೊ ಇಲ್ಲಿ ನೀವು ಆರ್ಡರ್ನ ಪ್ಲೇಸ್ ಮಾಡಲಿಕ್ಕೆ ಬರೋದಿಲ್ಲ. 9ರಿಂದ 9, 8 ಏನು ಟೈಮ್ ಇದೆ ಆ ಟೈಮಲ್ಲಿ ಮಾತ್ರ ನೀವು ಆರ್ಡರ್ನ ಪ್ಲೇಸ್ ಮಾಡಲಿಕ್ಕೆ ಬರುವಂಥದ್ದು. 9 ಗಂಟೆ 8 ನಿಮಿಷದಿಂದ 9 ಗಂಟೆ 12 ನಿಮಿಷದವರೆಗೆ ಸೊ ಇಲ್ಲಿ ಆರ್ಡರ್ ಮ್ಯಾಚಿಂಗ್ ಆಗುತ್ತೆ. ಅದೇ ರೀತಿ ಓಪನಿಂಗ್ ಪ್ರೈಸ್ ಡಿಸ್ಕವರಿ ಆಗುತ್ತೆ ಅಂತ ಹೇಳಿದರೆ ಯಾವ ಪ್ರೈಸಲ್ಲಿ ಈ ಸ್ಟಾಕ್ ಇವತ್ತು ಓಪನ್ ಆಗುತ್ತೆ ಅನ್ನೋದು ಈ ಟೈಮಲ್ಲಿ ನಮಗೆ ಗೊತ್ತಾಗುತ್ತೆ. ಹಾಗಾದರೆ ಓಪನಿಂಗ್ ಪ್ರೈಸ್ ಯಾವ ರೀತಿ
ಡಿಸೈಡ್ ಆಗುತ್ತೆ, ಓಪನಿಂಗ್ ಪ್ರೈಸ್ ಡಿಸ್ಕವರಿ ಹೇಗೆ ಆಗುತ್ತೆ ಅನ್ನೋದನ್ನು ನಾವು ನೋಡೋದಾದರೆ, ಸೊ ಒಂದು ಈಕ್ವಿಲಿಬ್ರಿಯಂ ಪ್ರೈಸನ್ನು ತಗೊಂಡು ಓಪನಿಂಗ್ ಪ್ರೈಸನ್ನು ಡಿಸೈಡ್ ಮಾಡ್ತಾರೆ. ಸೊ ಏನಪ್ಪ ಈ ಈಕ್ವಿಲಿಬ್ರಿಯಂ ಪ್ರೈಸ್ ಅಂತ ಹೇಳಿದರೆ, ಡಿಮಾಂಡ್ ಮತ್ತು ಸಪ್ಲೈಗೆ ಅನುಗುಣವಾಗಿ ಒಂದು ಪ್ರೈಸನ್ನು ಡಿಸೈಡ್ ಮಾಡ್ತಾರೆ. ಸೊ ಇದನ್ನು ನಾವು ಈಕ್ವಿಲಿಬ್ರಿಯಂ ಪ್ರೈಸ್ ಅಂತ ಹೇಳ್ತೀವಿ. ಅದನ್ನು ನಾನು ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ಎಕ್ಸಾಂಪಲ್ ಮುಖಾಂತರ. ಸೊ ಇಲ್ಲಿ ನೀವು ಲಿಮಿಟ್ ಆರ್ಡರ್ ಮತ್ತು ಮಾರ್ಕೆಟ್ ಆರ್ಡರ್ನ ಪ್ಲೇಸ್ ಮಾಡ್ಬೋದು. ಸೊ ಲಿಮಿಟ್ ಆರ್ಡರ್ ಜೊತೆ ಮ್ಯಾಚ್ ಆಗುತ್ತೆ, ಅದೇ ರೀತಿ ಮಾರ್ಕೆಟ್ ಆರ್ಡರ್ ಜೊತೆ ಮ್ಯಾಚ್ ಆಗುತ್ತೆ. ನೆಕ್ಸ್ಟ್ ಯಾವುದೊಂದು ಸ್ಟಾಕ್ನ ಓಪನಿಂಗ್ ಪ್ರೈಸ್ ಯಾವ ರೀತಿ ಡಿಸೈಡ್ ಆಗುತ್ತೆ ಅನ್ನೋದನ್ನು ನಾವು ನೋಡೋದಾದರೆ, ಸೊ ನಾನಾಗಲೇ ಹೇಳಿದಾಗೆ ಈಕ್ವಿಲಿಬ್ರಿಯಂ ಪ್ರೈಸನ್ನು ಡಿಸೈಡ್ ಮಾಡ್ತಾರೆ ಬೇಸ್ಡ್ ಆನ್ ಡಿಮಾಂಡ್ ಆ್ಯಂಡ್ ಸಪ್ಲೈ ಅಂತ. ಸೊ ಅದು ಯಾವ ರೀತಿ ಅನ್ನೋದನ್ನು ನಾವು ನೋಡೋದಾದರೆ, ಫಾರ್ ಎಕ್ಸಾಂಪಲ್ ಒಂದು ಸ್ಟಾಕ್ ಇದೆ, ಅದಕ್ಕೆ ಒಂದಷ್ಟು ಬೈ ಮತ್ತು ಸೆಲ್ ಆರ್ಡರ್ಗಳು ಬಂದಿದೆ. ಸೊ ನಾವಿಲ್ಲಿ ನೋಡ್ಬೋದು ಸ್ಟಾಕ್ನ ಪ್ರೈಸ್ 103, 4, 5, 6, 7, 8 ಈ ರೀತಿ ಇದೆ. ಅದೇ ರೀತಿ 103 ಎಷ್ಟು ಬೈ ಆರ್ಡರ್ ಇದೆ ಅಂತ ಇಲ್ಲಿ ನಾವು ನೋಡ್ಬೋದು ಆರ್ಡರ್ ಬುಕ್ಕಲ್ಲಿ. ಸೊ 103 13,500 ಬೈ ಆರ್ಡರ್ ಇದೆ, ಅದೇ ರೀತಿ 11,500 ಸೆಲ್ ಆರ್ಡರ್ ಇದೆ. ಈ ರೀತಿ ಇಲ್ಲಿ ನೀವು ನೋಡ್ಬೋದು ಇಷ್ಟು ಸೆಲ್ ಆರ್ಡರ್ ಮತ್ತು ಬೈ ಆರ್ಡರ್ಗಳಿದೆ. ಈ ಬೈ ಆರ್ಡರ್ ಮತ್ತು ಸೆಲ್ ಆರ್ಡರ್ನ ಡಿಮಾಂಡ್ ಆ್ಯಂಡ್ ಸಪ್ಲೈಗೆ ಕನ್ವರ್ಟ್ ಮಾಡಿ ಯಾವ ರೀತಿ ನೋಡೋದು ಅಂತ ನಾವು ನೋಡೋದಾದರೆ, ಇಲ್ಲಿ ನಾವು ನೋಡ್ಬೋದು ಸ್ಟಾಕ್ನ ಪ್ರೈಸ್ 108 ಇದೆ. ಸೊ 108ಕ್ಕೆ 4,000 ಬೈಯರ್ ಇದ್ದಾರೆ ಅಂತ ಇಟ್ಕೊಳ್ಳಿ. ಸೊ 4,000 ಬೈಯರ್ ಇದ್ದಾಗ ಸೊ 108ರಲ್ಲಿ ಎಷ್ಟು ಡಿಮಾಂಡ್ ಕ್ರಿಯೇಟ್ ಆಯಿತು ಅನ್ನೋದನ್ನು ನಾವು ನೋಡೋದಾದರೆ, ಸೊ 4,000. ಯಾಕಂತೇಳಿದ್ರೆ 108ರಲ್ಲಿ 4,000 ಬೈಯರ್ ಇದ್ದಾರೆ, ಬೈ ಆರ್ಡರ್ ಇದೆ. ಸೊ 4,000 ಡಿಮಾಂಡ್ ಕ್ರಿಯೇಟ್ ಆಗುತ್ತೆ. ಅದೇ ರೀತಿ 107ರಲ್ಲಿ 5,000 ಬೈ ಆರ್ಡರ್ ಇದೆ, ಡಿಮಾಂಡ್ ಎಷ್ಟು ಕ್ರಿಯೇಟ್ ಆಯಿತು ಅನ್ನೋದನ್ನು ನಾವು ನೋಡೋದಾದರೆ 9,000 ಡಿಮಾಂಡ್ ಕ್ರಿಯೇಟ್ ಆಗುತ್ತೆ. ಸೊ ಯಾಕೆ ಅಂತ ಕೇಳಿದ್ರೆ, ಸೊ ಯಾರೋ ಒಬ್ಬ 108ಕ್ಕೆ ಬೈ ಮಾಡಲಿಕ್ಕೆ ರೆಡಿ ಇದ್ದ ಅಂತ ಹೇಳಿದ್ರೆ ಅವನು 107ಕ್ಕೂ ಕೂಡ ಬೈ ಮಾಡಲಿಕ್ಕೆ ರೆಡಿ ಇರ್ತಾನೆ. ಸೊ ಅವನಿಗೆ ನಾರ್ಮಲಿ ಕಡಿಮೆಗೆ ಸಿಕ್ತು. ಸೊ ಆ ರೀಸನಿಂದ ಸೊ 107ರ ಆರ್ಡರ್ ಕೂಡ 108ರ ಜೊತೆ ಮ್ಯಾಚ್ ಅಪ್ ಮಾಡಿ ಇಲ್ಲಿ ಡಿಮಾಂಡನ್ನು ಕ್ರಿಯೇಟ್ ಮಾಡ್ತಾರೆ. ಸೊ ಇದೆರಡನ್ನು ಪ್ಲಸ್ ಮಾಡ್ತಾರೆ, 108ರಲ್ಲಿ ಆರ್ಡರ್ ಮತ್ತು 108ರಲ್ಲಿರೋ ಆರ್ಡರ್ ಮತ್ತು 107ರಲ್ಲಿರೋ ಆರ್ಡರ್ನ ಪ್ಲಸ್ ಮಾಡಿ ಟೋಟಲ್ ಡಿಮಾಂಡ್ ಇಲ್ಲಿ 9,000 ಅಂತ ಕ್ರಿಯೇಟ್ ಮಾಡ್ತಾರೆ. ಅದೇ ರೀತಿ 106ಕ್ಕೆ ಬಂದಾಗ ಇಲ್ಲಿ ಡಿಮಾಂಡ್ ಅಗೇನ್ ಇನ್ಕ್ರೀಸ್ ಆಗುತ್ತೆ. ಯಾಕಂತೇಳಿದ್ರೆ ಇವು 3ರ ಡಿಮಾಂಡ್ ಆಗುತ್ತೆ. ಯಾಕಂತೇಳಿದ್ರೆ 108, 107ಕ್ಕೆ ಬೈ ಮಾಡ್ಲಿಕ್ಕೆ ರೆಡಿ ಇದ್ದವನು 106ಕ್ಕೂ ಕೂಡ ಬೈ ಮಾಡ್ತಾನೆ. ಸೊ ಆಗ ಇಲ್ಲಿ ಡಿಮಾಂಡ್ ಇನ್ಕ್ರೀಸ್ ಆಯಿತು. ಹೀಗೆ ಇನ್ಕ್ರೀಸ್ ಆಗ್ತಾ ಬಂದಾಗ ಸೊ 103ಕ್ಕೆ ಬಂದಾಗ ಇಲ್ಲಿ ಡಿಮಾಂಡ್ ತುಂಬ ಜಾಸ್ತಿ ಆಗುತ್ತೆ. ಯಾಕಂದರೆ ಈ ಬೈ ಆರ್ಡರ್ಗಳೆಲ್ಲವೂ 103ಕ್ಕೆ ಬೈ ಮಾಡಲಿಕ್ಕೆ ರೆಡಿ ಇರ್ತಾರೆ. ಸೊ ಅದಕ್ಕೋಸ್ಕರ ಇಲ್ಲಿ ಡಿಮಾಂಡ್ ಜಾಸ್ತಿ ಆಗುತ್ತೆ. ಅದೇ ರೀತಿ ಸಪ್ಲೈ ಯಾವ ರೀತಿ ಕ್ರಿಯೇಟ್ ಆಗುತ್ತೆ ಅನ್ನೋದನ್ನು ನಾವು ನೋಡೋದಾದ್ರೆ, ಸೊ ನಾವು ಇಲ್ಲಿ ನೋಡ್ಬೋದು 103ರಲ್ಲಿ 11,500 ಸೆಲ್ ಆರ್ಡರ್ ಇದೆ. ಅದೇ ರೀತಿ ಇಲ್ಲಿ ನಾವು ನೋಡ್ಬೋದು 103ಕ್ಕೆ ಇಷ್ಟು ಸಪ್ಲೈ ಇರುತ್ತೆ. ಅದೇ ರೀತಿ ಪ್ರೈಸ್ 104ಕ್ಕೆ ಬಂದಾಗ ಇಲ್ಲಿ ಸಪ್ಲೈ ಜಾಸ್ತಿ ಆಗುತ್ತೆ. ಯಾಕಂತ ಕೇಳಿದ್ರೆ, ಸೊ ಯಾರೊಬ್ಬ 103ಕ್ಕೆ ಸೆಲ್ ಮಾಡ್ಲಿಕ್ಕೆ ರೆಡಿ ಇದ್ದ ಅಂತ ಹೇಳಿದ್ರೆ ಅವನು 104ಕ್ಕೂ ಕೂಡ ಸೆಲ್ ಮಾಡ್ಬೋದು. ಸೊ ನಾವಿಲ್ಲಿ ನೋಡ್ಬೋದು 104ಕ್ಕೆ ಬಂದಾಗ ಸಪ್ಲೈ ಇಲ್ಲಿ ಜಾಸ್ತಿ ಆಗುತ್ತೆ. ಯಾಕಂತ ಹೇಳಿದ್ರೆ ಸೊ ಇಲ್ಲಿ ಸೆಲ್ ಆರ್ಡರ್ 103 ಮತ್ತು 104ರಲ್ಲಿರುವ ಸೆಲ್ ಆರ್ಡರ್ ಒಟ್ಟಿಗೆ ಸಪ್ಲೈ ಆಗಿ ಡಿಸೈಡ್ ಆಗುತ್ತೆ. ಯಾಕಂತ ಹೇಳಿದ್ರೆ ಯಾರೊಬ್ಬ 103ಕ್ಕೆ ಸೆಲ್ ಮಾಡಲಿಕ್ಕೆ ರೆಡಿ ಇದ್ದ ಅಂತ ಹೇಳಿದ್ರೆ ಅವನು 104ಕ್ಕೂ ಕೂಡ ಸೆಲ್ ಮಾಡಲಿಕ್ಕೆ ರೆಡಿ ಇರ್ತಾನೆ. ಯಾಕಂತ ಹೇಳಿದ್ರೆ ಅವನು ಸೆಲ್ ಮಾಡಲಿಕ್ಕೆ ಡಿಸೈಡ್ ಮಾಡಿದ ಪ್ರೈಸ್ಗಿಂತ ಜಾಸ್ತಿ ಪ್ರೈಸ್ ಸಿಗ್ತಾ ಇದೆ. ಸೊ ಇಲ್ಲಿ ನೀವು ನೋಡ್ಬೋದು 11,500 ಪ್ಲಸ್ 9,800 ಇಲ್ಲಿ 21,300 ಆಗುತ್ತೆ. ಸೊ ಸಪ್ಲೈ ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ರೀತಿ 105ಕ್ಕೆ ಬಂದಾಗ ಇಲ್ಲಿ ಸಪ್ಲೈ ಜಾಸ್ತಿ ಆಗುತ್ತೆ. ಯಾಕಂತ ಹೇಳಿದ್ರೆ ಸೊ ಈ 3ರ ಸೆಲ್ ಆರ್ಡರ್ಗಳು ಸಪ್ಲೈ ಆಗಿ ಡಿಸೈಡ್ ಆಗುತ್ತೆ. ಅದೇ ರೀತಿ 108ಕ್ಕೆ ಬಂದಾಗ ಇಲ್ಲಿ ಸಪ್ಲೈ ಜಾಸ್ತಿ ಆಗುತ್ತೆ. ಯಾಕಂತ ಹೇಳಿದ್ರೆ 103, 104, 105, 6, 7ರ ಅದೇ ರೀತಿ 108ರ ಸೆಲ್ ಆರ್ಡರ್ಗಳು ಇಲ್ಲಿ ಸಪ್ಲೈ ಆಗಿ ಆ್ಯಡ್ ಆಗುತ್ತೆ. ಸೊ ಈ ರೀತಿ ಸಪ್ಲೈ ಆ್ಯಂಡ್ ಡಿಮಾಂಡನ್ನು ಇಲ್ಲಿ ಡಿಸೈಡ್ ಮಾಡ್ತಾರೆ. ಹಾಗೆ ಈ ಸಪ್ಲೈ ಆ್ಯಂಡ್ ಡಿಮಾಂಡಲ್ಲಿ ಯಾವ ಪ್ರೈಸಲ್ಲಿ ಹೆಚ್ಚು ಕ್ವಾಂಟಿಟಿ ಟ್ರೇಡ್ ಆಗುತ್ತೆ ಅನ್ನೋದನ್ನು ಡಿಸೈಡ್ ಮಾಡಿ ಆ ಪ್ರೈಸನ್ನು ಓಪನಿಂಗ್ ಪ್ರೈಸ್ ಅಂತ ಡಿಸೈಡ್ ಮಾಡ್ತಾರೆ. ಸೊ ನಾವಿಲ್ಲಿ ನೋಡ್ಬೋದು 50,500 ಡಿಮಾಂಡ್ ಇದೆ, ಅದೇ ರೀತಿ 11,500 ಸಪ್ಲೈ ಇದೆ ಅಂತ ಹೇಳಿದರೆ 50,500 ಜನ ಬೈ ಮಾಡಲಿಕ್ಕೆ ರೆಡಿ ಇದ್ದಾರೆ, ಅದೇ ರೀತಿ 11,500 ಜನ ಸೆಲ್ ಮಾಡಲಿಕ್ಕಿದ್ದಾರೆ. ಸೊ ಈ ಪ್ರೈಸಲ್ಲಿ 103ರಲ್ಲಿ ಎಷ್ಟು ಕ್ವಾಂಟಿಟಿ ಎಕ್ಸಿಕ್ಯೂಟ್ ಆಗ್ಬೋದು ಅನ್ನೋದನ್ನು ನಾವು ನೋಡೋದಾದರೆ ಕೇವಲ 11,500. ಯಾಕಂತ ಹೇಳಿದ್ರೆ ಸೊ 11,500 ಮಾತ್ರ ಸೆಲ್ಲಿಂಗ್ ಕ್ವಾಂಟಿಟಿ ಇದೆ. ಸೆಲ್ ಮಾಡಲಿಕ್ಕೆ ರೆಡಿ ಇರುವಂಥ ಕ್ವಾಂಟಿಟಿ 11,500, ಬೈ ಮಾಡಲಿಕ್ಕೆ ಜಾಸ್ತಿ ಕ್ವಾಂಟಿಟಿ ಇದೆ. ಬಟ್ ಎಷ್ಟು ಜನ ಸೆಲ್ ಮಾಡಲಿಕ್ಕೆ ರೆಡಿ ಇರ್ತಾರೋ ಅಷ್ಟೇ ಕ್ವಾಂಟಿಟಿ ಮಾತ್ರ ಬೈ ಆಗುತ್ತೆ. ಸೊ ಆ ರೀಸನಿಂದ ಇಲ್ಲಿ ಮ್ಯಾಕ್ಸಿಮಮ್ ಕ್ವಾಂಟಿಟಿ ಟ್ರೇಡ್ ಆಗುವಂಥದ್ದು 11,500. ಸೊ ನೆಕ್ಸ್ಟ್ 104ಕ್ಕೆ ಬಂದಾಗ 37,000 ಬೈ ಮಾಡಲಿಕ್ಕೆ ರೆಡಿ ಇದ್ದಾರೆ, ಅದೇ ರೀತಿ 21,300 ಸೆಲ್ ಮಾಡಲಿಕ್ಕೆ ರೆಡಿ ಇದ್ದಾರೆ. ಸೊ ಮ್ಯಾಕ್ಸಿಮಮ್ ಟ್ರೇಡ್ ಆಗುವಂಥದ್ದು 27,300 ಕ್ವಾಂಟಿಟಿ ಆಗುತ್ತೆ. ಸೊ ಇಲ್ಲಿ ನಾವು ನೋಡ್ಬೋದು 105ರಲ್ಲಿ 27,500 ಬೈ ಮಾಡಲಿಕ್ಕೆ ರೆಡಿ ಇದ್ದಾರೆ, ಅದೇ ರೀತಿ 36,300 ಸೆಲ್ ಮಾಡಲಿಕ್ಕೆ ರೆಡಿ ಇದ್ದಾರೆ. ಬಟ್ ಮ್ಯಾಕ್ಸಿಮಮ್ ಎಷ್ಟು ಎಕ್ಸಿಕ್ಯೂಟ್ ಆಗ್ಬೋದು ಈ ಪ್ರೈಸಲ್ಲಿ? ಸೊ 27,500. ಯಾಕಂತ ಹೇಳಿದ್ರೆ ಬೈ ಮಾಡಲಿಕ್ಕೆ ರೆಡಿ ಇರುವಂಥದ್ದೇ 27,000. ಆ ರೀಸನಿಂದ ಮ್ಯಾಕ್ಸಿಮಮ್ ಇಲ್ಲಿ 27,500 ಎಕ್ಸಿಕ್ಯೂಟ್ ಆಗ್ಬೋದು 105ರ ಪ್ರೈಸಲ್ಲಿ. ಹಾಗೆ ಬೇರೆಲ್ಲ ಪ್ರೈಸಲ್ಲಿ ಈ ರೀತಿ ಇದೆ. ಸೊ ನೀವು ಇಲ್ಲಿ ನೋಡ್ಬೋದು ಎಕ್ಸಾಂಪಲನ್ನು. ಸೊ ಎಲ್ಲಿ ಮ್ಯಾಕ್ಸಿಮಮ್ ಯಾವ ಪ್ರೈಸಲ್ಲಿ ಮ್ಯಾಕ್ಸಿಮಮ್ ಕ್ವಾಂಟಿಟಿ ಟ್ರೇಡ್ ಆಗುತ್ತೆ, ಸೊ ಅದನ್ನು ಇಲ್ಲಿ ಮ್ಯಾಕ್ಸಿಮಮ್ ಟ್ರೇಡೇಬಲ್ ಕ್ವಾಂಟಿಟಿ ಅಂತ ಇಲ್ಲಿ ಡಿಸೈಡ್ ಮಾಡ್ತೀವಿ. ಸೊ ಇಲ್ಲಿ ಇದಿಷ್ಟು ಪ್ರೈಸಲ್ಲಿ ಮ್ಯಾಕ್ಸಿಮಮ್ ಯಾವ ಪ್ರೈಸಲ್ಲಿ ಟ್ರೇಡ್ ಆಗುತ್ತೆ ಕೇಳಿದರೆ ಕ್ವಾಂಟಿಟಿ, ಸೊ
ಈ 105ರಲ್ಲಿ ಮ್ಯಾಕ್ಸಿಮಮ್ ಕ್ವಾಂಟಿಟಿಯನ್ನು ನಾವು ಟ್ರೇಡ್ ಮಾಡ್ಬೋದು. ಯಾಕಂದರೆ ಇಲ್ಲಿ ಡಿಮಾಂಡ್ ಆ್ಯಂಡ್ ಸಪ್ಲೈ ಮ್ಯಾಕ್ಸಿಮಮ್ ಮ್ಯಾಚ್ ಆಗ್ತಾ ಇರುವಂಥದ್ದು 105ರಲ್ಲಿ 27,500 ಕ್ವಾಂಟಿಟಿ ಇಲ್ಲಿ ಟ್ರೇಡ್ ಆಗುತ್ತೆ. ಸೊ ಆ ರೀಸನಿಂದ ಇಲ್ಲಿ ಎಕ್ಸ್ಚೇಂಜ್ 105 ಅನ್ನು ಓಪನಿಂಗ್ ಪ್ರೈಸ್ ಅಂತ ಡಿಸೈಡ್ ಮಾಡುತ್ತೆ. ಯಾಕಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಕ್ವಾಂಟಿಟಿ ಟ್ರೇಡ್ ಆಗುವಂಥದ್ದು 105 ಆಗುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ಓಪನಿಂಗ್ ಪ್ರೈಸ್ ಅಂತ ಎಕ್ಸ್ಚೇಂಜ್ ಡಿಸೈಡ್ ಮಾಡುತ್ತೆ. ಸೊ ಈ ಪ್ರೀ ಮಾರ್ಕೆಟ್ ಸೆಷನಲ್ಲಿ ಏನು ಆರ್ಡರ್ ಬರುತ್ತೆ ಅದನ್ನು ಕಲೆಕ್ಟ್ ಮಾಡಿ ಈ ಡಿಮಾಂಡ್ ಆ್ಯಂಡ್ ಸಪ್ಲೈ ಶೆಡ್ಯೂಲ್ ಅಂತ ಕ್ರಿಯೇಟ್ ಮಾಡುತ್ತೆ. ಈ ರೀತಿ ಕ್ರಿಯೇಟ್ ಮಾಡಿ ಯಾವ ಪ್ರೈಸಲ್ಲಿ ಮ್ಯಾಕ್ಸಿಮಮ್ ಕ್ವಾಂಟಿಟಿ ಟ್ರೇಡ್ ಆಗುತ್ತೆ ಅಂತ ಡಿಸೈಡ್ ಮಾಡಿಕೊಂಡು ಆ ಪ್ರೈಸನ್ನು ಓಪನಿಂಗ್ ಪ್ರೈಸ್ ಅಂತ ಡಿಸೈಡ್ ಮಾಡುತ್ತೆ. ಸೊ ಆ ಪ್ರೈಸ್ 9:15ಗೆ ಮಾರ್ಕೆಟ್ ಏನು ಓಪನ್ ಆಗುತ್ತೆ ಆಗ ಆ ಪ್ರೈಸಲ್ಲಿ ಮಾರ್ಕೆಟ್ ಓಪನ್ ಆಗುತ್ತೆ. ಆಗ ನಿಮ್ಮ ಆರ್ಡರ್ ಮ್ಯಾಚ್ ಆದರೆ ಅಲ್ಲಿ ನಿಮ್ಮ ಆರ್ಡರ್ ಎಕ್ಸಿಕ್ಯೂಟ್ ಆಗುತ್ತೆ. ಇನ್ ಕೇಸ್ ನೀವೇನಾದರೂ ಪ್ರೀ ಮಾರ್ಕೆಟ್ ಆರ್ಡರ್ನ ಪ್ಲೇಸ್ ಮಾಡಿದ್ರಿ ಅಂತ ಹೇಳಿದ್ರೆ, ಸೊ ನಿಮ್ಮ ಆರ್ಡರ್ ಇದಕ್ಕೆ ಮ್ಯಾಚ್ ಆಯಿತು ಅಂತ ಹೇಳಿದ್ರೆ 9:15ಗೆ ಅದು ಎಕ್ಸಿಕ್ಯೂಟ್ ಆಗುತ್ತೆ. ಈ ರೀತಿ ಪ್ರೀ ಓಪನಿಂಗ್ ಸೆಷನಲ್ಲಿ ಯಾವುದೊಂದು ಸ್ಟಾಕ್ನ ಓಪನಿಂಗ್ ಪ್ರೈಸ್ ಡಿಸೈಡ್ ಆಗುತ್ತೆ. ಸೊ ಇದಾದ ನಂತರ ನಾರ್ಮಲ್ ಮಾರ್ಕೆಟ್ ಅವರ್ ನಡೆಯುತ್ತೆ 3:30 PM ವರೆಗೂ. ಈ ಟೈಮಲ್ಲಿ ನೀವು ನಿಮ್ಮ ಬೈ ಆರ್ಡರ್ ಅಥವಾ ಸೆಲ್ ಆರ್ಡರ್ನ ಪ್ಲೇಸ್ ಮಾಡ್ಬೋದು. ಅದಾದ ನಂತರ ಪೋಸ್ಟ್ ಕ್ಲೋಸಿಂಗ್ ಸೆಷನ್ ಅಂತ ನಡೆಯುತ್ತೆ 3:30 to 3:40 PM ವರೆಗೂ. ಸೊ ಇದು ಜಸ್ಟ್ ಎಕ್ಸ್ಚೇಂಜ್ ಸೈಡಲ್ಲಿ ನಡೆಯುವಂಥದ್ದು. ಸೊ ಲಾಸ್ಟ್ ಕ್ಲೋಸಿಂಗ್ ಪ್ರೈಸನ್ನು ಡಿಸೈಡ್ ಮಾಡಲಿಕ್ಕೆ ನಡೆಯುವಂಥದ್ದು ಇದು. ಸೊ ಕ್ಲೋಸಿಂಗ್ ಪ್ರೈಸ್ 3:30ಗೆ ಯಾವ ಪ್ರೈಸಲ್ಲಿ ಕ್ಲೋಸ್ ಆಗಿದೆ ಅದನ್ನು ನಾವು ಕ್ಲೋಸಿಂಗ್ ಪ್ರೈಸ್ ಅಂತ ತೊಗೊಳ್ಳೋದಿಲ್ಲ. ಸೊ ಲಾಸ್ಟ್ 30 ಮಿನಿಟ್ ಟ್ರೇಡಿಂಗ್ ಆ್ಯಕ್ಟಿವಿಟಿ ಏನಿದೆ 3 to 3:30ವರೆಗೂ ಈ ಟ್ರೇಡಿಂಗ್ ಆ್ಯಕ್ಟಿವಿಟಿ ಏನಿದೆ ಇದರ ವೆಯ್ಟೆಡ್ ಆ್ಯಾವ್ರೇಜ್ ಪ್ರೈಸನ್ನು ಕ್ಲೋಸಿಂಗ್ ಪ್ರೈಸ್ ಅಂತ ತೊಗೊಳ್ತೀವಿ. ಸೊ ನೀವು ನೋಡಿರ್ಬೋದು. ಸೊ ಲಾಸ್ಟ್ 3:30ಯಲ್ಲಿ LTP ಏನು ಬಂದಿರುತ್ತೆ ಅದಕ್ಕೂ ಕ್ಲೋಸಿಂಗ್ ಪ್ರೈಸ್ಗೂ ಸ್ವಲ್ಪ ವೇರಿಯೇಷನ್ ಇರುವಂಥ ಚಾನ್ಸಸ್ ಇರುತ್ತೆ. ಸೊ ಅದು ಈ ರೀಸನಿಂದ ಸೊ ಲಾಸ್ಟ್ 30 ಮಿನಿಟ್ನ ವೆಯ್ಟೇಜ್ ಆವ್ರೇಜ್ ಪ್ರೈಸನ್ನು ತಗೊಂಡು ಇದು ಈ ಸ್ಟಾಕ್ನ ಕ್ಲೋಸಿಂಗ್ ಪ್ರೈಸ್ ಅಂತ ಇಲ್ಲಿ ಡಿಸೈಡ್ ಮಾಡ್ತಾರೆ. ನೆಕ್ಸ್ಟ್ ಆಫ್ಟರ್ ಮಾರ್ಕೆಟ್ ಆರ್ಡರ್ ಅಂತ ಇದೆ. ಸೊ ಇನ್ ಕೇಸ್ ನಿಮಗೆ ಲೈವ್ ಮಾರ್ಕೆಟಲ್ಲಿ ಮಾರ್ಕೆಟ್ ಓಪನ್ ಇರುವ ಟೈಮಲ್ಲಿ ಆರ್ಡರ್ನ ಪ್ಲೇಸ್ ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ನೀವು ಆಫ್ಟರ್ ಮಾರ್ಕೆಟ್ ಆರ್ಡರ್ನ ಪ್ಲೇಸ್ ಮಾಡ್ಬೋದು. ಇದು ನೆಕ್ಸ್ಟ್ ಡೇ ಮಾರ್ಕೆಟ್ ಓಪನ್ ಆದಾಗ ಎಕ್ಸಿಕ್ಯೂಟ್ ಆಗುತ್ತೆ ಇನ್ ಕೇಸ್ ನಿಮ್ಮ ಆರ್ಡರ್ ಮ್ಯಾಚ್ ಆಯಿತು ಅಂತ ಹೇಳಿದ್ರೆ. ಸೊ ನೀವು 3:45 PM to 8:57 AM ವರೆಗೂ NSEಯಲ್ಲಿ ಆರ್ಡರ್ನ ಪ್ಲೇಸ್ ಮಾಡ್ಬೋದು. ಅದೇ ರೀತಿ 3:45 PM to 8:59 AM ವರೆಗೂ BSEಯಲ್ಲಿ ಆರ್ಡರ್ನ ಪ್ಲೇಸ್ ಮಾಡ್ಬೋದು ಈಕ್ವಿಟಿ ಸೆಗ್ಮೆಂಟಲ್ಲಿ. ಅದೇ ರೀತಿ ಫ್ಯೂಚರ್ ಆ್ಯಂಡ್ ಆಪ್ಷನ್ ಸೆಗ್ಮೆಂಟಲ್ಲಿ ನೀವು 9:10 AM ವರೆಗೂ ಆರ್ಡರ್ನ ಪ್ಲೇಸ್ ಮಾಡ್ಬೋದಾಗುತ್ತೆ. 3:45 PM to 9:10 AM ವರೆಗೂ ಫ್ಯೂಚರ್ ಆ್ಯಂಡ್ ಆಪ್ಷನ್ ಸೆಗ್ಮೆಂಟಲ್ಲಿ ಈ ಆಫ್ಟರ್ ಮಾರ್ಕೆಟ್ ಆರ್ಡರ್ನ ಪ್ಲೇಸ್ ಮಾಡ್ಬೋದು. ಸೊ ನೀವು ಇವತ್ತು ಮಾರ್ಕೆಟ್ ಕ್ಲೋಸ್ ಆದ ನಂತರ ಆರ್ಡರ್ನ ಪ್ಲೇಸ್ ಮಾಡ್ತೀರಿ ಅಂತ ಹೇಳಿದರೆ ನಾಳೆ ಮಾರ್ಕೆಟ್ ಓಪನ್ ಆದ ನಂತರ ಅದು ಆರ್ಡರ್ ಎಕ್ಸಿಕ್ಯೂಟ್ ಆಗುತ್ತೆ. ಅಥವಾ ಇವತ್ತು ಬೆಳಿಗ್ಗೆ ಮಾರ್ಕೆಟ್ ಓಪನ್ ಆಗಲಿಕ್ಕಿಂತ ಮುಂಚೆ ನೀವು ಆರ್ಡರ್ನ ಪ್ಲೇಸ್ ಮಾಡ್ತೀರಿ ಅಂತ ಹೇಳಿದರೆ ಸೊ ಮಾರ್ಕೆಟ್ ಓಪನ್ ಆದ ನಂತರ ಅದು ಆರ್ಡರ್ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ನೆಕ್ಸ್ಟ್ ಯಾವುದೊಂದು ಸ್ಟಾಕ್ನ ಪ್ರೈಸ್ ಯಾವ ರೀತಿ ಚೇಂಜ್ ಆಗುತ್ತೆ ಅನ್ನೋದನ್ನು ನಾವು ನೋಡೋದಾದರೆ ಸೊ ನೀವು ನೋಡಿರ್ಬೋದು ಸ್ಟಾಕ್ ಎಕ್ಸ್ಚೇಂಜಲ್ಲಿ ಲಿಸ್ಟ್ ಆಗುತ್ತೆ. ಲಿಸ್ಟ್ ಆದ ನಂತರ ಪ್ರತಿ ಸೆಕೆಂಡಲ್ಲಿ ಅದರ ಸ್ಟಾಕ್ ಪ್ರೈಸ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಯಾವ ರೀಸನಿಂದ ಇದು ಚೇಂಜ್ ಆಗುತ್ತೆ ಅನ್ನೋದನ್ನು ನಾವು ನೋಡೋದಾದರೆ ಸೊ ಡಿಮಾಂಡ್ ಆ್ಯಂಡ್ ಸಪ್ಲೈ ಥಿಯರಿ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಯಾವುದೊಂದು ಸ್ಟಾಕ್ನ ಪ್ರೈಸ್ಗೆ ಡಿಮಾಂಡ್ ಹೆಚ್ಚಾದಾಗ ಅಲ್ಲಿ ಸ್ಟಾಕ್ನ ಪ್ರೈಸ್ ಜಾಸ್ತಿ ಆಗುತ್ತೆ. ಅದೇ ರೀತಿ ಸಪ್ಲೈ ಜಾಸ್ತಿ ಆದಾಗ ಅಲ್ಲಿ ಸ್ಟಾಕ್ನ ಪ್ರೈಸ್ ಕಡಿಮೆ ಆಗುತ್ತೆ. ಫಾರ್ ಎಕ್ಸಾಂಪಲ್ ಯಾವುದೊಂದು ಸ್ಟಾಕ್ನ ಪ್ರೈಸ್ 100 ರೂಪೀಸ್ ಇದೆ ಅಂತ ಇಟ್ಕೊಳ್ಳಿ, ಅಲ್ಲಿ ಆ ಸ್ಟಾಕನ್ನು ಬೈ ಮಾಡಲಿಕ್ಕೆ 1000 ಆರ್ಡರ್ ಬಂತು ಅಂತ ಇಟ್ಕೊಳ್ಳಿ. ಅದೇ ರೀತಿ ಆ 100 ರೂಪೀಸಲ್ಲಿ ಆ ಸ್ಟಾಕನ್ನು ಸೆಲ್ ಮಾಡಲಿಕ್ಕೆ ಕೇವಲ 500 ಆರ್ಡರ್ ಇದೆ ಅಂತ ಇಟ್ಕೊಳ್ಳಿ. ಸೊ 1000 ಬೈ ಆರ್ಡರ್ ಇದೆ. ಸೊ ಇಲ್ಲಿ ಏನಾಗುತ್ತೆ ಡಿಮಾಂಡ್ ಜಾಸ್ತಿ ಇದೆ ಅಂತ ಹೇಳಿದರೆ ಬೈ ಆರ್ಡರ್ ಜಾಸ್ತಿ ಇದೆ. ಸೊ ಆಗ ಏನಾಗುತ್ತೆ ಕೇವಲ 500 ಆರ್ಡರ್ ಇಮಿಡಿಯೇಟ್ಲಿ 100 ರೂಪೀಸ್ಗೆ ಎಕ್ಸಿಕ್ಯೂಟ್ ಆಗುತ್ತೆ. ಇನ್ನುಳಿದ 500 ಆರ್ಡರ್ ಎಕ್ಸಿಕ್ಯೂಟ್ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಸೆಲ್ಲರ್ ಇರೋದಿಲ್ಲ. ಆಗ ಸಿಸ್ಟಮ್ ಏನು ಮಾಡುತ್ತೆ ಪ್ರೈಸನ್ನು ಜಾಸ್ತಿ ಮಾಡುತ್ತೆ. ಜಾಸ್ತಿ ಆದಾಗ ಏನಾದರೂ ಸೆಲ್ಲರ್ ಬರ್ತಾರ ನೋಡುತ್ತೆ. ಫಾರ್ ಎಕ್ಸಾಂಪಲ್ 100 ರೂಪೀಸಿಂದ 100 ರೂಪೀಸ್ 10 ಪೈಸೆಗೆ ಜಂಪ್ ಆಗುತ್ತೆ. ಆಗ 100 ರೂಪೀಸ್ 10 ಪೈಸೆಗೆ ಅಲ್ಲೊಂದಿಷ್ಟು ಸೆಲ್ ಆರ್ಡರ್ ಬಂತು ಅಂತೇಳಿದ್ರೆ ಆ ಪ್ರೈಸ್ಗೆ ಅದು ಎಕ್ಸಿಕ್ಯೂಟ್ ಆಗುತ್ತೆ. ಇನ್ ಕೇಸ್ ಅಲ್ಲಿಯೂ ಸಹ ಇನ್ನೊಂದಿಷ್ಟು ಸೆಲ್ ಆರ್ಡರ್ ಬರಲಿಲ್ಲ, ಬೈ ಆರ್ಡರ್ಗಳೇ ಜಾಸ್ತಿ ಬಂತು, ಆ ಬೈ ಆರ್ಡರ್ನ ಮ್ಯಾಚ್ ಮಾಡಲಿಕ್ಕೆ ಸೆಲ್ ಆರ್ಡರ್ಗಳು ಬರಲಿಲ್ಲ ಅಂತ ಹೇಳಿದ್ರೆ ಈ ರೀತಿ ಪ್ರೈಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ರೀತಿ ಇನ್ ಕೇಸ್ ಸೆಲ್ ಆರ್ಡರ್ಗಳು ಜಾಸ್ತಿ ಇತ್ತು, ಬೈ ಆರ್ಡರ್ ಕಡಿಮೆ ಇತ್ತು ಅಂತ ಹೇಳಿದ್ರೆ ಪ್ರೈಸ್ ಡೌನ್ ಹೋಗ್ತಾ ಹೋಗುತ್ತೆ. ಪ್ರೈಸ್ ಬೈಯರನ್ನು ಹೊಡ್ಕೊಂಡು ಡೌನ್ ಹೋಗ್ತಾ ಹೋಗುತ್ತೆ. ಯಾಕಂತ ಹೇಳಿದ್ರೆ ಬೈಯರ್ ಯಾವತ್ತು ಕಡಿಮೆ ಪ್ರೈಸಲ್ಲಿ ಬೈ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ, ಅದೇ ರೀತಿ ಸೆಲ್ಲರ್ ಯಾವತ್ತು ಹೈಯರ್ ಪ್ರೈಸಸ್ ಸೆಲ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಸೊ ಈ ರೀಸನಿಂದ ಡಿಮಾಂಡ್ ಆ್ಯಂಡ್ ಸಪ್ಲೈನ ರೀಸನಿಂದ ಪ್ರೈಸು ವೇರಿ ಆಗುತ್ತೆ. ಇನ್ ಕೇಸಲ್ಲಿ ಯಾವುದೊಂದು ಪ್ರೈಸಲ್ಲಿ ಡಿಮಾಂಡ್ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಪ್ರೈಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಸೆಲ್ಲರನ್ನು ಹುಡ್ಕೊಂಡು. ಅದೇ ರೀತಿ ಸಪ್ಲೈ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಪ್ರೈಸ್ ಡೌನ್ ಆಗ್ತಾ ಹೋಗುತ್ತೆ ಬೈಯರನ್ನು ಹುಡ್ಕೊಂಡು. ಸೊ ಈ ರೀತಿ ಸ್ಟಾಕ್ನ ಪ್ರೈಸ್ ಚೇಂಜ್ ಆಗುತ್ತೆ. ಸೊ ಇದಿಷ್ಟು ಈ ವಿಡಿಯೋದಲ್ಲಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.